ನಮ್ ಜಮೀನು ನಮ್ ಹಕ್ಕು ವಿಷ ಕುಡಿದು ಜೀವ ಬಿಡ್ತೀವಿ ಆದ್ರೆ ಜಮೀನು ಮಾತ್ರ ಬಿಡಲ್ಲ ಅಂತೇಳಿ ಸರ್ಕಾರದ ವಿರುದ್ಧ ರೈತ ಮಹಿಳೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನಮ್ ತಾತ ತಂದೆ ಜಮೀನಿದು ನಾವ್ಯಾಕೆ ನಿಮಗೆ ಕೊಡಬೇಕು, ನಮ್ಗಿಷ್ಟ ಇಲ್ಲ ಕೊಡೋಕೆ. ನೆನ್ನೆ ಆಗಿದ್ದು ಒಂದ್ ಲೆಕ್ಕ, ಇನ್ಮೇಲೂ ಸರ್ಕಾರ ಇದನ್ನ ಮುಂದುವರೆಸಿದ್ರೆ ಇನ್ಮೇಲಾಗೋದು ಬೇರೆ ಲೆಕ್ಕ. ನಮ್ಗೆ ಶಾಂತಿಯುತ ಪ್ರತಿಭಟನೆ ಮಾಡಿ ಸಾಕಾಗಿ ಹೋಗಿದೆ ಅಂತೇಳಿ ವಿಷದ ಬಾಟಲ್ ಹಿಡ್ಕೊಂಡೇ ರೈತ ಮಹಿಳೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಈಗ ನಿನ್ನೆ ಅಧಿಕಾರಿಗಳು ಏಕಾಏಕಿ ಸರ್ವೆಗೆ ಬಂದಿದ್ದಾರೆ, ಯಾರು ಒಪ್ಕೊಂಡಿರ್ಲಿಲ್ಲ ಜಮೀನು ಕೊಡ್ತೀವಿ ಅಂತ, ಅಂತವರ ಜಮೀನಿನ ಸರ್ವೆಗೆ ಬಂದಿದ್ದಕ್ಕೆ ಈಗ ಆಕ್ರೋಶ ವ್ಯಕ್ತವಾಗ್ತಿರೋದು. ಅಧಿಕಾರಿಗಳಿಗೆ ಕರ್ತವ್ಯ ಮಾಡೋದಕ್ಕೆ ಅಡ್ಡಿಪಡಿಸಿದ್ದಾರೆ ಅಂತೇಳಿ ಒಂದ್ ಕಡೆ ಕೇಸ್ ಕೂಡ ದಾಖಲಾಗಿದೆ. ಕಂಡವ್ರ ಮೇಲೆ ಕೇಸ್ ಹಾಕಿದ್ದಾರೆ ಅಂತಾನೂ ಈಗ ಆರೋಪಗಳು ಕೇಳಿ ಬರ್ತಾ ಇದೆ. ಬಿಡದಿ ಟೌನ್ಶಿಪ್ ಸರ್ವೆ ವೇಳೆ ಗಲಾಟೆ ಪ್ರಕರಣ ಸಂಬಂಧ ಗಲಾಟೆಯಲ್ಲಿ ಇಲ್ಲದೆ ಇದ್ರೂ ಕೂಡ ಕೆಲವರ ಮೇಲೆ ಕೇಸ್ ಹಾಕಿದ್ದಾರೆ ಅಂತ ಹೇಳಿ ಆರೋಪಗಳು ಕೇಳಿ ಬಂದಿದೆ. ಪೊಲೀಸರ ವಿರುದ್ಧ ಕೆಲ ರೈತರು ಈ ಬಗ್ಗೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. 11 ಮಂದಿ ರೈತರ ಮೇಲೆ ಎಫ್ಐಆರ್ ಅನ್ನ ದಾಖಲು ಮಾಡ್ಕೊಂಡಿದ್ದಾರೆ ಪೊಲೀಸರು. ಆದ್ರೆ ಕೆಲವರು ನಿನ್ನೆ ಸ್ಥಳದಲ್ಲೇ ಇರ್ಲಿಲ್ವಂತೆ, ಆದ್ರೂ ಅವ್ರ ಹೆಸರು ಮೇಲೆ ಕಂಪ್ಲೇಂಟ್ ಮಾಡ್ಕೊಂಡಿದ್ದಾರೆ. ಎಫ್ಐಆರ್ ನಲ್ಲಿ ಅವ್ರ ಹೆಸರಿದೆ ಅಂತೇಳಿ ಆರೋಪಗಳು ಕೇಳಿ ಬರ್ತಾ ಇದೆ. ಗಲಾಟೆಯಲ್ಲಿ ಭಾಗಿ ಆಗದ 3 ಜನರ ಮೇಲೆ ಎಫ್ಐಆರ್ ಅನ್ನ ಹಾಕಿದ್ದಾರಂತೆ. ಬೈರಮಂಗಲದಲ್ಲಿದ್ದಂತ ಪ್ರಕಾಶ್ ಅನ್ನೋರ ವಿರುದ್ಧ ದೂರು ದಾಖಲಾಗಿದೆ. ಘಟನಾ ಸ್ಥಳದಲ್ಲಿ ಕೃಷ್ಣ ಅನ್ನೋರು ಇರ್ಲಿಲ್ಲಂತೆ, ಅವ್ರ ವಿರುದ್ಧನೂ ಕಂಪ್ಲೇಂಟ್ ಆಗಿದೆ. ಇನ್ನು ಬಿಡದಿಯಲ್ಲಿ ಇರದಂತ ಯಶವಂತ್ ಅನ್ನೋರ ವಿರುದ್ಧನೂ ಕೂಡ ಕೇಸನ್ನ ಹಾಕಿದ್ದಾರೆ. ಗಲಾಟೆ ನಂತರ ಬಂದಿದ್ದಂತ ರೈತರ ಮೇಲೂ ಕೂಡ ಕೇಸನ್ನ ಹಾಕಿದ್ದಾರೆ, ಎಫ್ಐಆರ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಆರೋಪ ಕೇಳಿಬಂದಿದೆ. ಎಫ್ಐಆರ್ ನಲ್ಲಿ 10 ಜನರ ಹೆಸರನ್ನ ಉಲ್ಲೇಖ ಮಾಡಿದ್ದಾರೆ ಪೊಲೀಸರು. ನಾವು ಸ್ಥಳದಲ್ಲೇ ಇರಲಿಲ್ಲ ಅಂತೇಳಿ ಈಗ ಕೆಲವರು ಪೊಲೀಸರ ವಿರುದ್ಧ ಆ ಕ್ರಮದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಾವು ಪ್ರತಿಭಟನೆಯ ಮುಂದಾಳತ್ವವನ್ನ ವಹಿಸಿಕೊಂಡಿದ್ವಿ, ಹಂಗಾಗಿ ನಮ್ಮ ಮೇಲೆ ಎಫ್ಐಆರ್ ಹಾಕೊಂಡಿದ್ದಾರೆ ಅಂತ ಹೇಳಿ ಆರೋಪಗಳನ್ನ ಮಾಡಿದ್ದಾರೆ. ಶಾಸಕ ಬಾಲಕೃಷ್ಣ ವಿರುದ್ಧನೂ ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಒಂದ್ ಕಡೆ ನಿನ್ನೆ ಘಟನೆ ಆದಾಗ ದೃಶ್ಯಾವಳಿಗಳು ಏನೇನು ಸೆರೆ ಹಿಡಿಯಲಾಗಿತ್ತು ಅದರ ಆಧಾರದ ಮೇಲೆ ಪೊಲೀಸರು ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಬಟ್ ಘಟನಾ ಸ್ಥಳದಲ್ಲಿ ನಿನ್ನೆ ಇಲ್ಲದವರ ಮೇಲೂ ಕೂಡ ಎಫ್ಐಆರ್ ಅನ್ನ ಹಾಕಿದ್ದಾರೆ. ಅದಕ್ಕೀಗ ತೀವ್ರ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಇಲ್ಲಿ ಏನಾಗ್ತಾ ಇದೆ ಅಂದ್ರೆ, ಹೋರಾಟದಲ್ಲಿ ಮುಂಚೂಣಿಯಲ್ಲಿ ಯಾರು ಪ್ರಬಲವಾಗಿದ್ದಾರೆ ಅವ್ರನ್ನ ಉದ್ದೇಶಪೂರ್ವಕವಾಗಿ ಟಾರ್ಗೆಟ್ ಮಾಡಿ ಎಫ್ಐಆರ್ ಮಾಡ್ತಾರೆ. ಉದಾಹರಣೆಗೆ ಸಾಕ್ಷಿ ಸಮೇತ ಹೇಳ್ಬೇಕಾದ್ರೆ ಜಿಪಿಡಿ ಅಧಿಕಾರಿ ಪ್ರದೀಪ್ ಅವರು ಇರ್ಬೋದು, ಅಥವಾ ಪೊಲೀಸ್ ಅಧಿಕಾರಿ ಗಿರೀಶ್ ಅವರು ಕೇಳಿದ್ರು, ಅವರು ಸಹ ಮಾಹಿತಿ ಕೊಡ್ತಾರೆ. ನಾನು ಘಟನಾ ಸ್ಥಳದಲ್ಲಿ ಇದ್ದ, ಅದು ಅಲ್ಲಿಂದ 500 ಮೀಟರ್ ದೂರದಲ್ಲಿ ಅನ್ನೋದು ಅವ್ರಿಗೂ ಗೊತ್ತು. ಮೊದಲನೇದು. ಎರಡನೇದು, ಕೃಷ್ಣ ಅನ್ನೋರ ಮೇಲೆ ಎಫ್ಐಆರ್ ಮಾಡಿದ್ದಾರೆ. ಅವರು ನಿನ್ನೆ ಕೋರ್ಟ್ ನ್ಯಾಯಾಲಯದ ರಾಮನ ಕೇಸ್ ಇತ್ತು, ಜಮೀನ್ ಸಿವಿಲ್ ಮ್ಯಾಟರ್ ಇತ್ತು, ಅವ್ರು ಕೋರ್ಟ್ ನ್ಯಾಯಾಲಯದಲ್ಲಿ ಹಾಜರಾಗಿದ್ದಾರೆ. ಮತ್ತೊಬ್ಬರು ವ್ಯಕ್ತಿ ಯಶವಂತ್ ಅಂತ ಮಾಡಿದ್ದಾರೆ. ಯಶವಂತ್ ಅವರು ಭಾನುವಾರ ರಾತ್ರಿ ದೆಹಲಿಗೆ ಟ್ರೈನ್ ಮುಖಾಂತರ ಪ್ರವಾಸ ಮಾಡಿದ್ದಾರೆ. ಇವತ್ತು ಬೆಳಿಗ್ಗೆ ದೆಹಲಿ ಇಳಿದಿದ್ದಾರೆ. ನಿನ್ನೆ ಮಧ್ಯಾಹ್ನ ಸಹ ದೆಹಲಿಗೆ ಆನ್ ದ ವೇ ಟ್ರೈನ್ ಹೋಗ್ತಾ ಇದ್ದಾರೆ. ಇವತ್ತು ಒಂದು ದೆಹಲಿಯಲ್ಲಿ ರೈತರ ಸಭೆ ನಡೀತಾ ಇದೆ. ಇವತ್ತು ಆಲ್ರೆಡಿ ಸಭೆಯಲ್ಲಿ ಹಾಜರಾಗಿದ್ದಾರೆ. ಇವತ್ತು ಸಂಜೆ ಮತ್ತೆ ಟ್ರೈನಲ್ಲಿ ಬರ್ತಾ ಇದ್ದಾರೆ. ಇನ್ನು 2 ದಿನ ಬಿಟ್ಕೊಂಡು ಬೆಂಗಳೂರು ಬರ್ತಾರೆ. ಟಿಕೆಟ್ ಸಮೇತ ತಮಗೆ ಮಾಧ್ಯಮದ ಮಾಹಿತಿ ಕೊಡ್ತೀನಿ. ಅಂದ್ರೆ ದೆಹಲಿಲಿರೋ ವ್ಯಕ್ತಿನ ಇಲ್ಲಿ ಒಂದು ಗಲಾಟೆ ಮಾಡುವಂತ ಎಫ್ಐಆರ್ ಮಾಡ್ತಾರೆ ಅಂದ್ರೆ ಇವ್ರ ಉದ್ದೇಶ ಏನಾಗಿದೆ? ಇವರು ಪೊಲೀಸ್ ಇಲಾಖೆ ಎಷ್ಟು ಮಟ್ಟಕ್ಕೆ ದುರುಪಯೋಗ ಪಡಿಸ್ಕೊತಾರೆ ಜಿಪಿಡಿ ಅಧಿಕಾರಿಗಳು. ಸರ್, ನಿನ್ನೆ ನಾನು ರಾಮನಗರ ಹೋಗಿದ್ದೆ. ಕೇಸ್ ಇತ್ತು ಕೋರ್ಟಲ್ಲಿ. ಲಾಯರ್ನ ಕನ್ಸಲ್ಟ್ ಮಾಡಿ ಬರೋದಕ್ಕೆ ನಾನು ಮಧ್ಯಾಹ್ನ ಆಯಿತು. ಮಧ್ಯಾಹ್ನ ನಾನು ಅಲ್ಲಿ ಘಟನಾ ಸ್ಥಳಕ್ಕೆ ಹೋಗೋದಕ್ಕೆ ಅಷ್ಟೊತ್ತಿಗಾಗಲೇ ಗಲಾಟೆ ಎಲ್ಲ ಮುಗಿದೋಗಿತ್ತು, ಎಲ್ಲವೂ ಶಾಂತವಾಗಿತ್ತು. ಆದರೂ ಕೂಡ ನನ್ನ ಹೆಸರು ಸೇರಿಸಿದ್ದಾರೆ. ಯಾಕಂದ್ರೆ ನಾವು ಹೋರಾಟದಲ್ಲಿ 1.5 ವರ್ಷದಿಂದಲೂ ಕೂಡ ನಾವು ಮುಂಚೂಣಿಯಲ್ಲಿ ಇರ್ತೀವಿ. ಯಾರ್ಯಾರು ಅಕ್ವೈರ್ ವಿರುದ್ಧವಾಗಿ ಹೋರಾಟ ಮಾಡ್ತಾ ಇದ್ದಾರೋ ಅವ್ರ ಮೇಲೆಲ್ಲ ಕೇಸ್ ಹಾಕಿಸ್ತಾ ಇದ್ದಾರೆ. ಇದೇನು ಹೊಸದಲ್ಲ. ಯಾಕಂದ್ರೆ ಅವ್ರನ್ನ ಹತ್ತಿಕ್ಕೋ ಒಂದು ಉದ್ದೇಶ ಇದಷ್ಟೇ. ಯಾರು ಪ್ರಭಾವಿಗಳು ಮಾಡ್ತಾ ಇರೋಂಥ ಕೆಲಸ ಇದು. ಇನ್ನೊಂದ್ ಕಡೆ ಬಿಡದಿ ಟೌನ್ಶಿಪ್ ಪರವಾಗಿನೂ ರೈತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಬೆಂಬಲಿತ ರೈತರಿಂದ ರಸ್ತೆ ತಡೆದು ಪ್ರತಿಭಟನೆಯನ್ನ ಇವತ್ತು ಮಾಡಲಾಗಿದೆ. ಬಿಡದಿ ಹಾರೋಹಳ್ಳಿ ರಸ್ತೆಯಲ್ಲಿ ಕೂತ್ಕೊಂಡು ಧರಣಿಯನ್ನ ಮಾಡಿದ್ದಾರೆ. ಸರ್ವೆ ಅಧಿಕಾರಿಗಳ ಮೇಲೆ ಏನು ಹಲ್ಲೆ ಆಗಿತ್ತು ನಿನ್ನೆ, ಅದನ್ನ ಖಂಡಿಸಿ ಯೋಜನೆಯ ಪರವಾಗಿರುವಂತ ರೈತರು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಸರ್ವೆ ಮಾಡೋಕ್ ಬಿಡಿ ಅಂತ ರೈತರು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಬಿಡದಿ ಟೌನ್ಶಿಪ್ ಬೇಕು ಅಂತ ಹೇಳಿ ರೈತರು ಧರಣಿಯನ್ನ ಮಾಡಿದ್ದಾರೆ. ರಸ್ತೆ ಬಂದ್ ಮಾಡಿದ್ರು, ಹಾಗಾಗಿ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಪೊಲೀಸರಿದ್ರು ಕೂಡ ಅದಕ್ಕೆ ಡೋಂಟ್ ಕೇರ್ ಅನ್ನೋ ರೀತಿಯಲ್ಲಿ ರೈತರು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಸರ್ವೆ ಮಾಡೋಕ್ ಬಂದ ಅಧಿಕಾರಿಗಳಿಗೆ ರಕ್ಷಣೆನೇ ಕೊಡ್ಲಿಲ್ಲ ಅಂತೇಳಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪ್ರತಿಭಟನೆ ನಿಲ್ಲಿಸಬೇಕು ಅಂತ ಅಲ್ಲಿ ಇನ್ಸ್ಪೆಕ್ಟರ್ ಮನವಿಯನ್ನ ಮಾಡಿಕೊಂಡು ಎಸ್ಪಿ ಸ್ಥಳಕ್ಕೆ ಬರೋ ತನಕ ನಾವು ರಸ್ತೆ ಬಂದ್ ತೆರವು ಮಾಡಲ್ಲ ಅಂತೇಳಿ ರೈತರು ಪಟ್ಟನ್ನ ಹಿಡಿದಿದ್ದಾರೆ. ಸರ್, ನಿನ್ನೆ ಆಗಿರ್ತಕ್ಕಂಥ ಒಂದು ಅಹಿತಕರ ಘಟನೆ ಬಗ್ಗೆ ಇಲ್ಲಿ ನಮ್ಮ ಸ್ಥಳೀಯವಾಗಿ ಪರ ವಿರೋಧ ಇರ್ತಕ್ಕಂಥ ರೈತರುಗಳಿಂದ ಆಗಿಲ್ಲ ಅಂತ ನಾನಾದ್ರೂ ಭಾವಿಸ್ಕೋತೀನಿ. ಹೊರಗಡೆಯಿಂದ ಬಂದಿರತಕ್ಕಂಥ ಚಾಮರಾಜನಗರ, ಮಂಡ್ಯ, ಮದ್ದೂರು ಅಲ್ಲಿಂದ ಬಂದವರು ಇವರಿಗೆ ಪ್ರೇರಣೆ ಮಾಡಿ ಅವ್ರನ್ನ ಅಶಾಂತಿಗೆ ಭಂಗ ಬರಲು ಹುನ್ನಾರ ನಡೀತಾ ಇದೆ ಹೊರಗಡೆಯಿಂದ. ಸರ್, ಮಂಡಳಹಳ್ಳಿ ದೊಡ್ಡ ಗ್ರಾಮ, 26 ಜನ ರೈತರಿದ್ದಾರೆ, 19 ಜನ ಒಪ್ಪಿಗೆ ಕೊಟ್ಟಿದ್ದಾರೆ.
21 ಜನ ಒಪ್ಪಿಗೆ ಕೊಟ್ಟಿದ್ದಾರೆ. 5 ಜನ ರೈತರು ಒಪ್ಪಿಗೆ ಕೊಟ್ಟಿಲ್ಲ. 21 ಜನ ಜೆಎಂಸಿ ಮಾಡ್ಬೇಕಾ ಬೇಡವಾ? ಜೆಎಂಸಿ ಮಾಡ್ತಕ್ಕಂತಾರ ಆಯ್ತಾ? 21 ಜನ ರೈತರು ಒಪ್ಪಿಗೆ ಕೊಟ್ಟ ಮೇಲೆ ಅವ್ರಿಗೆ ಜೆಎಂಸಿ ಮಾಡ್ಬೇಕಾ ಬೇಡವಾ? ಹೊರಗಡೆ ಗೂಂಡಾಗಳು ಕರೆಸಿ ಅಧಿಕಾರಿಗಳು ಹಲ್ಲೆ ಮಾಡಿದ್ದಾರೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಹಲ್ಲೆ ಮಾಡಿದ್ದಾರೆ. ರಕ್ಷಣೆ ಅವ್ರಿಗೆ ಇಲ್ಲ. ನಮ್ಗೆ ಯಾವ ರಕ್ಷಣೆ ಇರ್ತದೆ? ಮುಂದೆ ಯಾವ ರೀತಿ ಕ್ರಮ ತಗೋತಾರೆ ಇವರು? ಪೊಲೀಸ್ ಅಧಿಕಾರಿಗಳು ನಮ್ಗೆ ರಕ್ಷಣೆ ಕೊಡಬೇಕು. ನೆಕ್ಸ್ಟ್ ಜೆಎಂಸಿ ಮಾಡ್ಬೇಕು ಅರ್ಜೆಂಟ್ ಆಗಿ. ಅವರು 6-1 ಮಾಡಿ ಬೇಗ ಜೆಎಂಸಿ ಮಾಡಬೇಕು ಅನ್ನೋದು ನಮ್ಮ ಆದೇಶ. ರೈತರಲ್ಲಿ ಈಗ ಸ್ವಂತ ಅಭಿಪ್ರಾಯಗಳಿಲ್ಲದೆ ಅಭಿಪ್ರಾಯ ಭೇದಗಳು ಎಲ್ಲ ಕಡೆ ಇದ್ದುದೇನೆ. ಇದು ರಾಜಕೀಯಕ್ಕೆ ಬಳಸ್ಕೊಂತವ್ರೆ. ರಾಜಕಾರಣಿಗಳು ಬಂದು ರಾತ್ರೋರಾತ್ರಿ ಬರೋದು, ಇವರನ್ನ ಗುಂಪಾರಿಕೆ ಮಾಡಿ ಎತ್ಕಟ್ಟೋದು, ಇದಕ್ಕೆ ರಾಜಕಾರಣ ಬೆರೆಸೋದು. ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿದ್ದಾರೆ, ಅವರು ಈ ಪ್ರಾಜೆಕ್ಟ್ ಮಾಡಬಾರದು ಅನ್ನೋದೊಂದು ಉದ್ದೇಶ. ಬೇರೆ ಯಾರು ಮಾಡಿದ್ರು ಇದನ್ನು ಕೇಳ್ತಿರ್ಲಿಲ್ಲ. ಇವರು ಪ್ರಾಜೆಕ್ಟ್ ತುಂಬಾ ಚೆನ್ನಾಗಾಗ್ಲಿ ಅಂತ ಹಿಂದೆ ಎಲ್ಲ ಸ್ಟೇಟ್ಮೆಂಟ್ಗಳು ಕೊಟ್ಟರು.